ಗತ ವೈಭವ ಪರಂಪರೆ ಒಂದು ಇತಿಹಾಸ ಇರುವಂತ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ಸಾಕ್ಷಿ ಆಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಮೂಲಕ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಕರಗದ ಇತಿಹಾಸ, ಅದರ ಗತ ವೈಭವ ಪರಂಪರೆ ಇದೆಲ್ಲವನ್ನು ಕೂಡ ತೋರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ಜೊತೆಲಿ ವನ್ನಿಕುಲ ಕ್ಷತ್ರಿಯ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವ ವೇಣುಗೋಪಾಲ್ ಅವರು ಸಂಪರ್ಕದಲ್ಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಹೋಗಿ ಭೇಟಿ ಮಾಡಿ ಬಂದಿದ್ರು. ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಆದಿಯಾಗಿ ಸಿದ್ದರಾಮಯ್ಯ ಅವರೆಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಈ ಒಂದು ವಿಶೇಷವಾದಂತಹ ಕರಗ ಮಹೋತ್ಸವಕ್ಕೆ. ಈಗ ವೇಣುಗೋಪಾಲ್ ಅವರು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ಹೇಗೆ ನಡೀತಾ ಇದೆ ಸರ್ ಕರಗ ಮಹೋತ್ಸವ? ಸರ್, ಬಹಳ ವಿಜೃಂಭಣೆಯಿಂದ ತಾಯಿ ದ್ರೌಪದಿ ದೇವಿ ಈ ಧರೆಗಿಳಿದು ಬಂದು ಸಮಸ್ತ ನಾಡಿನ ಜನತೆಗೆ ಒಂದು ಆಶೀರ್ವಾದವನ್ನ ಮಾಡ್ಲಿಕ್ಕೆ ಇವತ್ತು ಚೈತ್ರ ಪೌರ್ಣಮಿಯ ದಿವಸ ಧರೆಗಿಳಿದು ಬಂದಿದ್ದಾರೆ. ಈ ಕರಗ ಮಹೋತ್ಸವ ಒಂದು ವನ್ನಿಕುಲ ಕ್ಷತ್ರಿಯರ ಒಂದು ಕೃತಯುಗದಿಂದ ಒಂದು ಪರಂಪರೆ ಇದೆ ಸರ್. ಇದು ಬಹಳ ಬಹಳ ಪುರಾತನವಾದದ್ದು. ನಾವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಳ್ಳೋದಾದ್ರೆ 1300 ವರ್ಷಕ್ಕಿಂತಲೂ ಹಿಂದಿನ ಇತಿಹಾಸದಿಂದ ಈ ಕರಗ ಮಹೋತ್ಸವನ್ನ ಬೆಂಗಳೂರು ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತದ್ದು. ಕರೆಕ್ಟ್. ಈ ತಾಯಿನ ನಾವು ವನ್ನಿಕುಲ ಕ್ಷತ್ರಿಯರು ವರ್ಷಕ್ಕೊಮ್ಮೆ ಈ ತಾಯಿನ ಧರೆಗಿಳಿದು ಆ ತಾಯಿಯನ್ನ ಆಹ್ವಾನ ಮಾಡಿ ಇಡೀ ಸಮಸ್ತ ನಾಡಿನ ಜನತೆಗೆ ಒಂದು ಶುಭವನ್ನು ಉಂಟು ಮಾಡ್ಲಿಕ್ಕೆ ನಾವು ಆ ತಾಯಿಯನ್ನ 9 ದಿವಸಗಳ ಕಾಲ ಆ ತಾಯಿಗೆ ಆರಾಧನೆಯನ್ನ ಮಾಡ್ತಾ, ಉಪವಾಸಗಳನ್ನ ಮಾಡ್ತಾ, ಬಹಳ ಕಟ್ಟುನಿಟ್ಟಾಗಿ ನಾವು ಆಚರಣೆಗಳನ್ನ ಆ ಪಾಲನೆಯನ್ನ ಮಾಡಿಕೊಂಡು ಈ ವನ್ನಿಕುಲ ಕ್ಷತ್ರಿಯರು ಆ ತಾಯಿಯನ್ನ ಈ ಹುಣ್ಣಿಮೆ ದಿವಸ ಬರಮಾಡ್ಕೊಳ್ತೇವೆ. ಏನು ಪಾಂಡವರು ವನವಾಸ ಮುಗಿಸಿ ಆ ಒಂದು ಸ್ವರ್ಗಾರೋಹಣವನ್ನ ಮಾಡ್ಲಿಕ್ಕೆ ಹೋದಂತ ಸಮಯದಲ್ಲಿ ಸರಿ ಆ ತಾಯಿ ನಡೆದು ಹೋಗ್ತಾ ಇರ್ತಾರೆ. ಎಲ್ಲ ಪಾಂಡವರು ನಡೆದು ಹೋಗ್ತಾ ಇರ್ಬೇಕಾದ್ರೆ ಆ ದ್ರೌಪದಿ ತಾಯಿ ಹಿಂದೆ ಉಳಿತಾರೆ. ಹಿಂದೆ ಹೋದಂತ ಆ ತಾಯಿಯನ್ನ ತಿಮಿರಾಸುರ ಎಂಬ ರಾಕ್ಷಸ ಕೀಟಲೆಯನ್ನ ಮಾಡಲಿಕ್ಕೆ ಬರ್ತಾನೆ. ಆಗ ಆ ತಾಯಿ ರುದ್ರಾವತಾರವನ್ನ ತಾಳಿ ಈ ಒಂದು ಏನು ಇವತ್ತು ನಾವು ಕಾಣ್ತೇವೆ, ಎಲ್ಲ ಖಡ್ಗಗಳನ್ನ ಹಿಡಿದು ವೀರಕುಮಾರರನ್ನ ಕಾಣ್ತೇವೆ. ಆ ವೀರಕುಮಾರರನ್ನ ಸೃಷ್ಟಿ ಮಾಡಿದಂತಹ ತಾಯಿ, ಆ ವೀರಕುಮಾರರು ಇವತ್ತು ಆ ತಾಯಿಗೆ ಆ ಖಡ್ಗವನ್ನ ಹಿಡಿದು ಡಿಕ್ ಡಿ ಎಂದು ಆ ಎದೆಗೆ ಒಡೆದುಕೊಳ್ಳುವುದನ್ನ ನಾವು ಈಗ ಕಾಣ್ತಾ ಇದ್ದೇವೆ. ಇದು ಒಂದು ವನ್ನಿಕುಲ ಕ್ಷತ್ರಿಯರು ನಾವು ಇತಿಹಾಸವನ್ನ ಹುಡುಕ್ತಾ ಹೋದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾಲುಕ್ಯರ ವಂಶಕ್ಕೆ ಸೇರಿದಂತ ಈ ಒಂದು ವನ್ನಿಕುಲ ಕ್ಷತ್ರಿಯ ಜನಾಂಗ ಇದು ಕೃತಯುಗದಿಂದ ಹಿಡಿದು ಈ ಪರಂಪರೆಯನ್ನ ಆಚರಣೆ ಮಾಡ್ಕೊಳ್ತಾ ಬರ್ತಿದ್ದಾರೆ ಸರ್. ಇವತ್ತು ವರ್ಷ ಏನು ನಮ್ಮ ಕರಗದ ಪೂಜಾರಿಗಳಾದಂತಹ ಜ್ಞಾನೇಂದ್ರ ಅವರು 15ನೇ ಬಾರಿ ಈ ಕರಗ ಶಕ್ತ್ಯೋತ್ಸವನ್ನ ಆ ತಾಯಿಗೆ ಸುಮಾರು 6 ತಿಂಗಳ ಕಾಲ ಆ ಶ್ರದ್ಧಾ ಭಕ್ತಿಯಿಂದ ಆ ಕಟ್ಟುನಿಟ್ಟು ನಮ್ಮ ಸಂಸ್ಕೃತಿಗಳನ್ನ ಆ ಪಾಲನೆ ಮಾಡಿಕೊಂಡು ಆ ತಾಯಿಯ ಶಕ್ತಿಯನ್ನ ಅವರ ಆ ದೇಹಕ್ಕೆ ಒಂದು ದೃಢವಾದ ನಂಬಿಕೆಯನ್ನಿಟ್ಟು ಆ ತಾಯಿಯನ್ನ ಬರಮಾಡ್ಕೊಳ್ತಾರೆ. ಇವತ್ತು ನಾವು ಕಾಣಬಹುದು, ಇಡೀ ದೇಶದಲ್ಲಿ ವಿಶ್ವವಿಖ್ಯಾತಿ ಪಡೆದಂತಹ ಬೆಂಗಳೂರು ಕರಗ ಇವತ್ತು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಬೆಂಗಳೂರಲ್ಲಿ. ಕರೆಕ್ಟ್. ಆ ಪರಂಪರೆ, ಆ ಗತ ವೈಭವ 800 ವರ್ಷಗಳ ಹಿಂದೆ ಹೇಗಿದೆಯೋ ಅದೇ ರೀತಿಯಾಗಿ, ಅದೇ ಅಚ್ಚುಕಟ್ಟಾಗಿ, ಅದೇ ವೈಭವದಿಂದ ನಡೆದುಕೊಂಡು ಬರ್ತಾ ಇದೆ. ಬೆಂಗಳೂರಿನ ಅಸ್ಮಿತೆ ಇದು ಈ ಕರಗ. ತಾವೇನ್ ಹೇಳ್ತೀರಿ ವೇಣುಗೋಪಾಲ್ ಅವರೇ? ಸರ್, ಈ ಒಂದು ವನ್ನಿಕುಲ ಕ್ಷತ್ರಿಯರು ಅಗ್ನಿಯನ್ನ ಆರಾಧನೆ ಮಾಡೋರು. ಅಗ್ನಿಯಲ್ಲಿ ಹುಟ್ಟಿದೆ ಅಂತಹ ನಮ್ಮ ದ್ರೌಪದಿ ದೇವಿ ಈ ಅಗ್ನಿಯನ್ನ ಆರಾಧನೆ ಮಾಡ್ಕೊಳ್ತಾ ಬರ್ತಕ್ಕಂತ ಈ ಒಂದು ಸಂಪ್ರದಾಯವನ್ನ ಈ ವನ್ನಿಕುಲ ಕ್ಷತ್ರಿಯರು ಬಹಳ ಕಟ್ಟುನಿಟ್ಟಾಗಿ ಪಾಲಿಸುವಂತದ್ದು. ನೀವು ನೋಡಿರ್ಬೋದು, ಯಾವುದೇ ಮತ್ತೋರ್ವ ಸಮುದಾಯ ಈ ಒಂದು ಆಚರಣೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲ್ಲ. ಆದ್ರಿಂದ ಈ ವನ್ನಿಕುಲ ಕ್ಷತ್ರಿಯ ಸಮಾಜ ಈ ಒಂದು ಕೃತಯುಗದಿಂದ ಏನು ಆಚರಣೆ ಮಾಡ್ಕೊಂಡ್ ಬರ್ತಿದ್ದಾರೆ ಆ ಒಂದು ಪರಂಪರೆಯನ್ನ ಕೃತಯುಗ ಆಗಿರ್ಬೋದು, ರಾಮಾಯಣ ತ್ರೇತಾಯುಗ ಆಗಿರ್ಬೋದು, ನಂತರ ಬರುವಂತಹ ದ್ವಾಪರ ಯುಗ ಆಗಿರ್ಬೋದು, ಈಗ ನಾವು ಕಲಿಯುಗ, ಈ ಕಲಿಯುಗದಲ್ಲಿ ಬಂದಂತಹ ರಾಜ ಪರಂಪರೆಯುಳ್ಳ ಪಲ್ಲವಾರ ಆಗಿರ್ಬೋದು,
ರಾಜರಾಜ ಚೋಳ ವಂಶಸ್ಥರಾಗಿರ್ಬೋದು, ಚೇರ ವಂಶಸ್ಥರಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಚಾಲುಕ್ಯರಾಗಿರ್ಬೋದು, ಈ ಎಲ್ಲ ರಾಜ ಪರಂಪರೆಗಳು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂತ ಈ ಒಂದು ಕರಗ ಶಕ್ತೋತ್ಸವನ್ನ ಇಂದಿಗೂ ಆ ಒಂದು ಗತವೈಭವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗಿದೆ. ಸರ್, ಇನ್ನೊಂದು, ಈಗ ತಾಯಿಯನ್ನ ಮಲ್ಲಿಗೆ ಆಕೆಗೆ ಪ್ರಿಯವಾದದ್ದ, ಆ ತಾಯಿಯನ್ನ ನಾವು ಮಲ್ಲಿಗೆ ಸ್ವರೂಪದಲ್ಲಿ ಅಥವಾ ಲಿಂಗದ ಸ್ವರೂಪದಲ್ಲಿ ಮೆರವಣಿಗೆಯಲ್ಲಿ ನೋಡ್ತೀವಿ ಕರಗವನ್ನ, ಅದರ ವೈಚಾರಿಕತೆ ಏನ್ ಸರ್ ಅದು? ಆ ತಾಯಿಯನ್ನ ನಾವು ಬರ್ಮಾಡ್ಕೊಳ್ಬೇಕಾದಂದ್ರೆ ಆ ಸೌಗಂಧತೆ ಇದೆ, ಆ ಸೌಗಂಧವನ್ನ ನಾವು ಮಲ್ಲಿಗೆ ಹೂವಿನ ಮೂಲಕ ಆ ಕಂಪನ್ನ ನಾವು ಆ ತಾಯಿಗೆ ನಾವು ಅರ್ಪಣೆ ಮಾಡಿ, ಆ ಒಂದು ಸೌಗಂಧವನ್ನ ಆ ತಾಯಿಗೆ ಅರ್ಪಣೆ ಮಾಡಿ ಬರ್ಮಾಡಿಕೊಳ್ಳುವಂತ ಪದ್ಧತಿ ಇದು ಪುರಾತನ ಕಾಲದಿಂದಲೂ. ಆ ಮಲ್ಲಿಗೆ ಹೂವಿಗೆ ಅಷ್ಟೊಂದು ಆ ಪರಿಮಳವನ್ನ ಆ ತಾಯಿಗೆ ಅರ್ಪಿಸ್ತೇವೆ. ಆ ತಾಯಿಗೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟು ಆ ಸೌಗಂಧವನ್ನ ಕೊಟ್ಟು ಆ ತಾಯಿಯ ಆರಾಧನೆಯನ್ನ ಮಾಡಿ ಆ ಒಂದು ವಿಶೇಷ ಏನಂತ ಹೇಳಿದ್ರೆ ಆ ಮಲ್ಲಿಗೆಯ ಕಂಪು, ಆ ಮಲ್ಲಿಗೆಯ ಕಂಪನ್ನ ತಾವು ನೋಡಿರ್ಬೋದು. ಕರಗವನ್ನ ಆ ಎಲ್ಲ ಮಲ್ಲಿಗೆ ಹೂವಿನಿಂದಲೇ ಜೋಡಿಸಿರ್ತಕ್ಕಂಥದ್ದು. ಆ ತಾಯಿಯನ್ನ ಬರ್ಮಾಡಿಕೊಳ್ಳೋದು, ಆ ಸೌಗಂಧ ಆ ತಾಯಿಗೆ ಬಹಳ ಇಷ್ಟವಾದದ್ದು. ಆದ್ರಿಂದ ಅದು ಮಲ್ಲಿಗೆ ಹೂವನ್ನ ಆ ತಾಯಿಗೆ ಮುಡುಪಾಗಿಟ್ಟು ಆ ತಾಯಿಯನ್ನ ಬರ್ಮಾಡ್ಕೊಳ್ಳದಂತ ಒಂದು ಪ್ರಸಂಗ ನಾವು ಕಾಣ್ತೇವೆ. ಇನ್ನೊಂದು ವಿಚಾರ ಸರ್, ಭಾವೈಕ್ಯತೆಯ ಸಂಕೇತ ಈ ಕರಗ ಅನ್ನೋದು. ಆ ಮೂಲಕ ಒಂದು ಸಂದೇಶವನ್ನ ಸಾರತ್ತೆ, ಭಾವೈಕ್ಯತೆ ಸಂದೇಶವನ್ನು ಕೂಡ ಸಾರತ್ತೆ ಈ ಕರಗ. ಅದ್ರ ಬಗ್ಗೆ ತಾವು ವಿಚಾರ ಹೆಂಗ್ ಮಾಡ್ತೀರಿ? ನೋಡಿ, ಇದು ಒಂದು ನಮ್ಮ ಹಿಂದೂ ಸಂಪ್ರದಾಯ ಸನಾತನ ಧರ್ಮದ ಎಲ್ಲ ಕಟ್ಟುಪಾಡುಗಳನ್ನ ಈ ಒಂದು ಸಮುದಾಯ ಆಚರಣೆ ಮಾಡಿ ಆ ತಾಯಿಯನ್ನ ದರೆಗಿಳಿಸಿ ಆ ತಾಯಿಯ ಆಶೀರ್ವಾದವನ್ನ ಎಲ್ಲ ಜನಾಂಗದ ಎಲ್ಲ ಸಮುದಾಯಕ್ಕೆ ಒಂದು ಶುಭವನ್ನುಂಟು ಮಾಡ್ಲಿ ಅಂತ ಹೇಳಿ ಮಾಡ್ತಕ್ಕಂತ ಒಂದು ತಾಯಿ ಆರಾಧನೆ ಇದು. ನಾವು ನೋಡಿರ್ಬೋದು, ಸೌಹಾರ್ದತೆಯನ್ನ ಕಾಪಾಡುವಂತದ್ದು, ಭಾವೈಕ್ಯತೆಯನ್ನ ಕಾಪಾಡುವಂತದ್ದು, ಯಾವುದೇ ಜಾತಿ ಧರ್ಮ ಎಲ್ಲವನ್ನೂ ಮಿಗಿಲಾದದ್ದು ನಾವು ಈ ಸನಾತನ ಪರಂಪರೆಯ ಒಂದು ಕಂಪು. ತಾವು ನೋಡಿರ್ಬೋದು, ಈ ಕರಗ ಶಕ್ತೋತ್ಸವ ದರ್ಗಾಗಳಿಗೆ ಹೋಗುವಂತದ್ದನ್ನು ನಾವು ಕಾಣಬಹುದು. ಎಲ್ಲ ಜನಾಂಗದ ಹಿತದೃಷ್ಟಿಯನ್ನ ಈ ಭೂಮಂಡಲದಲ್ಲಿ ಹುಟ್ಟಿರುವಂತಹ ಎಲ್ಲ ಜೀವರಾಶಿಗಳಿಗೂ ಶುಭವನ್ನುಂಟು ಮಾಡುವಂತಹ ಸಂಕೇತವನ್ನ ಕೊಡುವಂತಹ ಈ ದ್ರೌಪದಿ ದೇವಿಯ ಒಂದು ಆರಾಧನೆ ಬಹಳ ಅದ್ಭುತವಾದಂತದ್ದು. ರಂಜಿತ್ ಅವರೇ, ಇನ್ನೊಂದು ವಿಚಾರ, ಈಗ ನಗರ ಪ್ರದಕ್ಷಿಣೆಯನ್ನ ಹಾಕುವಂತ ಮೂಲ ಉದ್ದೇಶ ಏನು? ನಗರ ಪ್ರದಕ್ಷಿಣೆಯ ಮೂಲಕ ತಾಯಿ ಏನ್ ಹೇಳ್ತಾಳೆ ಭಕ್ತರಿಗೆ ಅಂತ ವೇಣುಗೋಪಾಲ್? ಇದು ರಂಜಿತ್ ಸರ್, ಇದು ಏನಂತ ಹೇಳಿದ್ರೆ ಅಷ್ಟ ದಿಕ್ಕುಗಳಿಂದಲೂ ನಾವು ಕಾಣಬಹುದು. 9 ದಿನಗಳ ಈ ಒಂದು ಕರಗ ಶಕ್ತೋತ್ಸವ ಏನು ಆಚರಣೆ ಮಾಡ್ತೀವಿ, ಅದು ಒಂದೊಂದು ದಿವಸ ಒಂದೊಂದು ದಿಕ್ಕಿನ ಮೂಲಕ ಅಲ್ಲಿ ಕಲ್ಯಾಣಿಗಳು ರೂಪಿಸುವಂತದ್ದು. ಆ ಕಲ್ಯಾಣಿಯಿಂದ ಆ ಜಲವನ್ನ ತಗೊಂಡ್ಬಂದು ಆ ಮೂಲ ಸ್ಥಾನದಲ್ಲಿ ಇಟ್ಟು ಅಷ್ಟ ದಿಕ್ಕುಗಳಿಂದಲೂ ಆ ಜಲವನ್ನ ಆ ಕಲ್ಯಾಣಿ ಅಥವಾ ಕೆರೆ, ಈಗ ಏನು ಪುರಾತನ ಕಾಲದಲ್ಲಿ ಕಲ್ಯಾಣಿಗಳು ಇದ್ವು, ಆ ಕಲ್ಯಾಣಿಗಳು ಅಲ್ಲಿಂದ ತರುವಂತಹ ಒಂದು ಜಲವನ್ನ ಆ ಒಂದು ಮೂಲ ಸ್ಥಾನದಲ್ಲಿ ಇಟ್ಟು ಅಷ್ಟ ದಿಕ್ಕುಗಳಿಂದಲೂ ತಂದು ಆ ದೇವಿಯ ಆರಾಧನೆಯನ್ನ, ಆ ದೇವಿಯನ್ನ ಅಲ್ಲಿಗೆ ಮೂಲ ಸ್ಥಾನಕ್ಕೆ ಕರ್ಕೊಂಡ್ಬಂದು ಅಲ್ಲಿಂದ ಆ ದೇವಿಯನ್ನ ಶಕ್ತಿಯನ್ನ ತೋರಿಸುವಂತದ್ದು. ರಂಜಿತ್ ಅವರೇ, ಇನ್ನೊಂದು ವಿಚಾರ ಸರ್, ಈಗ 9 ದಿನ ಅಂತ ಹೇಳಿದ್ರಿ ಇದ್ರ ನಮ್ಮ ಕರಗದ ಆರಾಧನೆ ಆಚರಣೆ ಅಥವಾ ಪೂಜೆ ಪುನಸ್ಕಾರಗಳು ಅಂತ. ಆರಂಭದಿಂದ ಮೊದಲ ದಿನದಿಂದ ಇವತ್ತಿನವರೆಗೂ ಕೂಡ ಹೇಗೆ ದೇವಿಯನ್ನ ಆರಾಧನೆ ಮಾಡ್ತೀರಿ? ಪೂಜೆ ಪುನಸ್ಕಾರಗಳೆಲ್ಲ ಹೇಗಿರುತ್ತೆ? ಇವತ್ತು ಅಂತಿಮ ದಿನ, ಇವತ್ತು ಹೇಗಿರುತ್ತೆ ಅಂತ ನೋಡಿ. ಒಂದೊಂದು ದಿವಸ ನಾವು ಗಂಗೆ ಪೂಜೆಯನ್ನ ಮಾಡ್ತೀವಿ ಅಷ್ಟ ದಿಕ್ಕುಗಳಲ್ಲೂ. ಮೊದಲನೇದಾಗಿ ಧ್ವಜಾರೋಹಣವನ್ನ ಮಾಡ್ತೇವೆ. ಧ್ವಜಾರೋಹಣವನ್ನ ಮಾಡಿ ಅಲ್ಲಿಂದ ಪ್ರಾರಂಭವಾದಂತಹ ಈ ಒಂದು ಕರಗ ಶಕ್ತೋತ್ಸವ ಒಂದೊಂದು ದಿಕ್ಕಿನಲ್ಲಿರುವಂತಹ ಕಲ್ಯಾಣಿಗಳಲ್ಲಿ ಹಾಗೆ ಅಲ್ಲಿ ನೆಲೆಸಿರುವಂತಹ ಪುರಾತನ ದೇವಾಲಯಗಳಿಗೆ ಗಂಗೆ ಪೂಜೆಯನ್ನ ಮಾಡುವಂತದ್ದು ಪದ್ಧತಿ. ಆ ಗಂಗೆ ಪೂಜೆಯನ್ನ ಅಷ್ಟ ದಿಕ್ಕುಗಳಲ್ಲೂ ಆ 8 ದಿವಸವನ್ನು ಮಾಡಿ ಆ ಗಂಗೆ ಪೂಜೆಯನ್ನ ಮಾಡಿ ಆ ತಾಯಿನ ಕರ್ಕೊ ಬರುವಂತ ಪದ್ಧತಿ ಇದೆ. ಆ ತಾಯಿಗೆ ಶಕ್ತಿ ತುಂಬಿ ಆ ಅಷ್ಟ ದಿಕ್ಕುಗಳಲ್ಲೂ ಇರುವಂತಹ ಕಲ್ಯಾಣಿಯಲ್ಲಿ ಜಲವನ್ನ ತಗೊಂಡ್ಬಂದು ಅಲ್ಲಿರುವಂತಹ ಪುರಾತನ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಸಂಪ್ರದಾಯಗಳ ಪ್ರಕಾರ ಅಲ್ಲಿ ಗಣಚಾರಿಗಳಿರ್ಬೋದು, ಗಂಟೆ ಪೂಜಾರಿಗಳಿರ್ಬೋದು, ಕೋಲ್ಕಾರರಿರ್ಬೋದು, ಕುಲದ ಯಜಮಾನರು, ಗೌಡರು
ಏನು ಆ ಕರಗ ಶಕ್ತೋತ್ಸವನ್ನ ನಡೆಸ್ಕೊಡ್ತಾರೆ, ಆ ಎಲ್ಲ ಕುಟುಂಬಸ್ಥರು ಆ ಅಷ್ಟದಿಕ್ಕುಗಳಲ್ಲಿರುವಂತಹ ಎಲ್ಲ ಕಲ್ಯಾಣಿಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ಗಂಧ ಪೂಜೆಯನ್ನ ನೆರವೇರಿಸಿ ಆ ತಾಯಿಯನ್ನ ಕರೆದು ಬಂದು ಆ ಮೂಲ ಸ್ಥಾನದಲ್ಲಿ ಇಟ್ಟು, ಇವತ್ತು ಏನು ಚೈತ್ರ 9ನೇ ದಿನವಾದಂತಹ ಚೈತ್ರ ಹುಣ್ಣಿಮೆಯ ದಿನದಂದು ಆ ತಾಯಿಯನ್ನ, ಆ ಕರಗದ ಪೂಜಾರಿ ಆದಂತಹ ಅವರು ಆ ತಾಯಿಯನ್ನು ತಲೆಯ ಮೇಲೆ ಆ ತಾಯಿಯನ್ನ ಬರಮಾಡಿಕೊಳ್ತಾರೆ. ರಂಜಿತ್ ಅವರೇ, ಇನ್ನೊಂದು ವಿಚಾರ, ಇದು ಯಾವುದೇ ಜಾತಿ ಧರ್ಮ ಎಲ್ಲದಕ್ಕೂ ಕೂಡ ಅತೀತವಾದಂತ ಒಂದು ಸಂಭ್ರಮ, ಸಡಗರ, ಒಂದು ಭಕ್ತಿಯ ಪರಾಕಾಷ್ಠೆ ಇದು. ತಾವೇನ್ ಹೇಳ್ತೀರಿ ವೇಣುಗೋಪಾಲ್ ಅವರೇ? ಯಾವ ರೀತಿ ನಾವು ಮೈಸೂರಲ್ಲಿ ದಸರಾವನ್ನ ವಿಜೃಂಭಣೆಯಿಂದ ರಾಜ್ಯ ಒಂದು ಇದು ಹಬ್ಬವನ್ನ, ರಾಷ್ಟ್ರ ಹಬ್ಬವನ್ನ ಮಾಡುತ್ತೆ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಪ್ರಮುಖ ನಗರವಾಗಿ, ಆ ನಗರದಲ್ಲಿ ಮಧ್ಯಭಾಗದಲ್ಲಿರುವಂತಹ ಪುರಾತನವಾದಂತಹ 1300 ವರ್ಷಕ್ಕೂ ಹಿಂದಿನ ಒಂದು ಇತಿಹಾಸವುಳ್ಳಂತಹ ಪಲ್ಲವರ, ಚಾಲುಕ್ಯರ, ಚೋಳರ ಒಂದು ಪರಂಪರೆಯುಳ್ಳಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನ, ದೇವಸ್ಥಾನದಲ್ಲಿ ಇವತ್ತು ಎಲ್ಲ ಜನಾಂಗದ ಎಲ್ಲ ವರ್ಗದವರಿಗೂ ಆ ತಾಯಿ ಶುಭವನ್ನುಂಟು ಮಾಡ್ಲಿಕ್ಕೆ ಇವತ್ತು ಆ ತಾಯಿ ಧರೆಗಿಳಿದು ಬರ್ತಾಳೆ ಅನ್ನೋ ಒಂದು ಪ್ರತೀತಿ ನಮಗೆ 1300 ವರ್ಷಕ್ಕಿಂತಲೂ ಹೆಚ್ಚು ಇತಿಹಾಸವಿರುವಂತಹ ಈ ಕರಗ ಶಕ್ತೋತ್ಸವನ್ನ ಇವತ್ತು ನಾವು ಕಣ್ತುಂಬಿಕೊಂಡಿದ್ದೇವೆ. ರಂಜಿತ್ ಅವರೇ, ಇನ್ನೊಂದು ವಿಚಾರ, ತಾವು ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರಿ, ಖುದ್ದಾಗಿ ಅವ್ರನ್ನ ಆಹ್ವಾನ ಮಾಡೋದಕ್ಕೆ ಹೋದಾಗ ಏನ್ ಹೇಳಿದ್ರು ಅವರು? ಮತ್ತೆ ಈ ಒಂದು ಕರಗ ಮಹೋತ್ಸವದ ಬಗ್ಗೆ ಅವರ ಅಭಿಪ್ರಾಯ ಏನಾಗಿತ್ತು? ನಾವು ಕೂಡ ಮಾತಾಡಿಸಿದ್ವಿ ಅವ್ರನ್ನ, ಇವತ್ತು ಕೂಡ ಅವ್ರನ್ನ ಮಾತಾಡಿಸಿದ್ವಿ, ಬಹಳ ಪ್ರೀತಿಯಿಂದ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ನಂಬಿಕೆಯಿಂದ ಒಂದು ವೈಭವದ ಕುರಿತಾಗೆಲ್ಲ ಮಾತಾಡಿದ್ರು. ತಂಬಳಿ ಏನಂದ್ರು ಅವರು? ಇವತ್ತು DCM ಸಾಹೇಬ್ರು, ಶಿವಕುಮಾರ್ ಸಾಹೇಬ್ರು, ಈ ಒಂದು ಜನಾಂಗ ಅವರಿಗೆ ಅರಿವಿದೆ, ಈ ಒಂದು ಪುರಾತನವಾದಂತಹ ಒಂದು ಹಬ್ಬ ಇದು, ನಮ್ಮ ಧರ್ಮ ದೇವತೆಯನ್ನ ಅವರು ಯಾವ ರೀತಿ ಈ ಜನಾಂಗ ಅದನ್ನ ಕಾಪಾಡ್ಕೊಂಡು ಬರ್ತಾ ಇದೆ ಅಂತ ಅವರು ತುಂಬಾ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ನಾವು ಹೋಗಿ ಆಹ್ವಾನವನ್ನ ಕೊಟ್ಟಾಗ ಅವರು ತುಂಬು ಹೃದಯದಿಂದ ಸ್ವೀಕಾರ ಮಾಡ್ತಾರೆ. ನಾನು ಆ ತಾಯಿಯ ಶಕ್ತಿಯನ್ನ ನೋಡ್ಬೇಕು, ಕಣ್ಣಾರ ತುಂಬಿಸ್ಕೊಳ್ಬೇಕು ಅಂತೇಳಿ ಇವತ್ತು ತಮ್ಮ ಮಾಧ್ಯಮದ ಮೂಲಕನೂ ಅವರು ಹೇಳ್ತಾರೆ. ಆ ತಾಯಿ ಶಕ್ತಿಯನ್ನ ನೋಡ್ಲಿಕ್ಕೆ ಇವತ್ತು ನಾನು ಆತುರದಿಂದ ಇಲ್ಲಿ ಕಾದು ಕುಳಿತಿದ್ದೇನೆ ಅಂತೇಳಿ ಸುಮಾರು 1.5 ತಾಸುಗಳ ಕಳೆದ್ರೂ ಸಹ ಆ ತಾಯಿಯ ಆಶೀರ್ವಾದವನ್ನ ಪಡೀಲಿಕ್ಕೆ ಅವರು ಉತ್ಸುಕರಾಗಿ ಅಲ್ಲೇ ಕೂತಿರ್ತಾರೆ. ರಂಜಿತ್ ಅವರೇ,